ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಿನಾಂಕ 13/3/2026 ಒಂದು ಪ್ರಚಲಿತ ಘಟನೆಗಳಿರ್ತವೆ ನೋಡ್ರಿ. ಪ್ರಜಾವಾಣಿ, ವಿಜಯವಾಣಿ, ದ ಹಿಂದೂ ಪೇಪರ್ ಇದರಲ್ಲಿ ಇರ್ತದೆ. ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರು ನಡೆಸ್ತಿದ್ರು ಅವರಿಗೆ ವಿಶೇಷ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲೇ ಒಂದು ಪ್ರಶ್ನೆ ನೀಡಲಾಗಿದೆ ನೋಡಿ. ಮರ್ಯಾದೆ ಹತ್ಯೆಗಳನ್ನು ತಡೆಯಲು ಕರ್ನಾಟಕ ಸರ್ಕಾರವು ಸಿದ್ಧಪಡಿಸಿರುವ ಕರಡು ಮಸೂದೆಯ ಹೆಸರೇನು? ಈ ಒಂದು ಮರ್ಯಾದೆ ಆನರ್ ಕಿಲ್ಲಿಂಗ್ಸ್ ಅಂತ ಹೇಳ್ತೀವಿ. ಮರ್ಯಾದಾ ಹತ್ಯೆಗಳನ್ನು ತಡೆಯಲು ಸಲುವಾಗಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಕರಡು ಮಸೂದೆಯನ್ನು ತಯಾರಿ ಮಾಡಿದೆ. ಅದರ ಹೆಸರೇನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಇವ ನಮ್ಮ ಮಸೂದೆ 2026. ಇದೇನಪ್ಪ ಅಂತಂದರೆ ಮರ್ಯಾದೆ ಹತ್ಯೆಯನ್ನು ತಡೆಯಲು ಕರ್ನಾಟಕ ಸರ್ಕಾರ ಸಿದ್ಧಪಡಿಸಿರುವ ಒಂದು ಕರಡು ಮಸೂದೆಯ ಹೆಸರಾಗಿದೆ ನೋಡಿ. ಇದು ಯಾವ ತಕ್ಕಾಗಿ ಅಂದರೆ ಬೇರೆ ಜಾತಿಯ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗಿರುವಂಥ ವ್ಯಕ್ತಿಯನ್ನು ಅವರ ಮೇಲೆ ಹಲ್ಲೆಯನ್ನು ತಡೆಯೋದು ಸಲುವಾಗಿ ಈ ಒಂದು ಇದು ಒಂದು ಮಸೂದೆಯನ್ನು ತರಲಾಗಿದೆ. ಇವ ನಮ್ಮ ಮಸೂದೆ ಆಗಿದೆ ನೋಡಿ. ಸರಿಯಾದ ಉತ್ತರ ಆಗಿತ್ತು ನೋಡ್ರಿ. ಇವ ನಮ್ಮ ಮಸೂದೆ 2026. ಅಂತರ್ಜಾತಿ ವಿವಾಹಗಳ ಜೋಡಿಗಳಿಗೆ ರಕ್ಷಣೆ ನೀಡಲು ಮತ್ತು ಮರ್ಯಾದೆ ಹತ್ಯೆಗಳನ್ನು ತಡೆಯಲು ಈ ಒಂದು ಮಸೂದೆಯನ್ನು ರಚಿಸಲಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಅಂತರ್ಜಾತಿ ವಿವಾಹ, ಬೇರೆ ಜಾತಿ ಹೆಣ್ಣು ಮಗಳನ್ನು ಮದುವೆ ಆಗಿರ್ತ ವ್ಯಕ್ತಿಗಳು, ಆ ಒಂದು ಕುಟುಂಬ ಅವರಿಬ್ಬರು ಚೆನ್ನಾಗಿರ್ತಾರೆ, ಆದರೆ ಮನೆಯವರೇ ಮರ್ಯಾದೆ ಹೋಗಿದಂತ ಅವ್ರ ಮೇಲೆ ಆಕ್ರಮಣ ಮಾಡ್ತಿರ್ತಾರೆ. ಇದನ್ನು ತಡೆಯುವ ಸಲುವಾಗಿ ಈ ಒಂದು ಮಸೂದೆಯನ್ನು ತರಲಾಗಿದೆ ನೋಡಿ. ಮರ್ಯಾದೆ ಹತ್ಯೆಗೆ ಕನಿಷ್ಠ 5 ವರ್ಷಗಳಿಂದ ಜೀವದ ಅವಧಿ ಶಿಕ್ಷೆ ಮತ್ತು ದಂಡವನ್ನು ನೀಡಲಾಗುತ್ತದೆ ನೋಡ್ರಿ. ಕನಿಷ್ಠ 5 ವರ್ಷಗಳಿಗೆ ಶಿಕ್ಷೆ ನೀಡ್ತಾರೆ ನೋಡ್ರಿ ಈ ಒಂದು ಕಾರಣಕ್ಕೆ. ಅದೇ ರೀತಿಯಾಗಿ ಇದರಲ್ಲಿ ಸಂವಿಧಾನದ ಬೆಂಬಲ ಕೂಡ ಇರುತ್ತದೆ. ವಿವಾಹದ ಆಯ್ಕೆಯು ಸಂವಿಧಾನದ 14, 15, 19 ಮತ್ತು 21ನೇ ವಿಧಿಗಳ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಈ ಒಂದು ಮಸೂದೆ ಸ್ಪಷ್ಟಪಡಿಸ್ತದೆ ಅಂತಲೇ ಹೇಳ್ಬೋದು. ಜೀವಿಸುವ ಹಕ್ಕು ಸಂವಿಧಾನದ 21ನೇ ವಿಧಿ ಆಗಿದೆ ನೋಡಿ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮದುವೆ ಆಗ್ಬೇಕಂದ್ರೂ ಕೂಡ ಈ ಒಂದು 21ನೇ ವಿಧಿ ಹೇಳುತ್ತದೆ. ಸಂವಿಧಾನದ 21ನೇ ವಿಧಿ. ರಕ್ಷಣೆ ನೀಡಲಾಗಿದೆ ನೋಡಿ. ಬೆದರಿಕೆ ಇದ್ದರೆ 6 ಗಂಟೆಗಳೊಳಗೆ ಪೊಲೀಸರು ರಕ್ಷಣೆ ನೀಡಬೇಕು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಸೇಫ್ ಹೌಸನ್ನು ಕೂಡ ಸ್ಥಾಪನೆ ಮಾಡುವುದಾಗಿ ಈ ಒಂದು ಮಸೂದೆಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸ್ಟ್ಯಾಟಿಕ್ ಜಿಕೆಯಲ್ಲಿ ನೋಡೋದಾದರೆ ಇದೊಂದು ಇವ ಯಾರವ ಅನ್ನೋದು ಬಸವಣ್ಣನವರ ಒಂದು ಪ್ರಮುಖ ವಚನ ಆಗಿದೆ ನೋಡಿ. ಇವನಾರವ ಎಂಬುದು ಏನಪ್ಪ ಅಂತಂದರೆ 12ನೇ ಶತಮಾನದ ಬಸವಣ್ಣನವರ ಒಂದು ಪ್ರಮುಖ ವಚನದಿಂದ ಈ ಮಸೂದೆಯ ಹೆಸರಿಡಲಾಗಿದೆ ಅಂತಲೇ ಹೇಳ್ಬೋದು. ಈ ಮಸೂದೆಗೆ ಇವರ ಒಂದು ಹೆಸರಿಡಲಾಗಿದೆ. ಇದು ಸಾಮಾಜಿಕ ಸಮಾನತೆಯನ್ನು ತೋರಿಸುತ್ತದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಶಕ್ತಿ ವಾಹಿನಿ ಕೇಸ್ 2018. ಸುಪ್ರೀಂ ಕೋರ್ಟ್ ಮರ್ಯಾದೆ ಹತ್ಯೆಗಳನ್ನು ಅನಾಗರಿಕ ಎಂದು ಖಂಡಿಸಿದ ಪ್ರಮುಖ ಒಂದು ಪ್ರಕರಣ ಯಾವುದಪ್ಪ ಅಂತಂದರೆ ಶಕ್ತಿ ವಾಹಿನಿ ಕೇಸ್ 2018ರಲ್ಲಿ ಬಂದಿತ್ತು. ಮುಂದಿನ ಒಂದು ಪ್ರಶ್ನೆ ಇದೆ ನೋಡಿ. ನೀತಿ ಆಯೋಗ ಬಿಡುಗಡೆ ಮಾಡಿದ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2026ರಲ್ಲಿ ಯಾವ ರಾಜ್ಯವು ಸತತವಾಗಿ ಮೊದಲ ಸ್ಥಾನದಲ್ಲಿದೆ? ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಒಡಿಶಾ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಒಡಿಶಾ ರಾಜ್ಯ. ಒಡಿಶಾ ರಾಜ್ಯ ಏನಪ್ಪ ಅಂತಂದರೆ ಈ ಒಂದು ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಸತತವಾಗಿ. ಇದನ್ನು ನೀತಿ ಆಯೋಗ ಬಿಡುಗಡೆ ಮಾಡಿದೆ ನೋಡಿ. ಸರಿಯಾದ ಉತ್ತರ ಯಾವುದಾಗಿತ್ತು? ಒಡಿಶಾ ಆಗಿತ್ತು ನೋಡಿ. ವರದಿಯಲ್ಲಿ ಮುಖ್ಯಾಂಶಗಳು ಏನಪ್ಪ ಅಂತಂದರೆ ನೀತಿ ಆಯೋಗದ ಈ ಒಂದು ವರದಿಯು ರಾಜ್ಯಗಳ ಆರ್ಥಿಕ ಸ್ಥಿತಿ ಆಗಿರ್ಬೋದು, ಕಂದಾಯ ಆಗಿರ್ಬೋದು ಮತ್ತು ಸಾಲದ ನಿರ್ವಹಣೆಯನ್ನು ಅಳತೆ ಮಾಡಿಗೆಸಿಂದ ಈ ಒಂದು ಇಂಡೆಕ್ಸನ್ನು ನೀಡಿದೆ. ಫಿಸ್ಕಲ್ ಇಂಡೆಕ್ಸ್ನಲ್ಲಿ ಒಡಿಶಾ ರಾಜ್ಯ ಮೊದಲ ಸ್ಥಾನ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಟಾಪ್ ರಾಜ್ಯಗಳಿದ್ದಾವೆ. ಟಾಪ್ ರಾಜ್ಯಗಳು ಯಾವಪ್ಪ ಅಂತಂದರೆ ಮೊದಲನೇ ಸ್ಥಾನದಲ್ಲಿ ಒಡಿಶಾ ಇದೆ, 2ನೇ ಸ್ಥಾನದಲ್ಲಿ ಗೋವಾ, 3ನೇ ಸ್ಥಾನದಲ್ಲಿ ಜಾರ್ಖಂಡ್ ಕಂಡು ಬರ್ತದೆ ನೋಡ್ರಿ. ಕರ್ನಾಟಕದ ಸ್ಥಾನ ನೋಡೋದಾದರೆ 41.7 ಅಂಕಗಳೊಂದಿಗೆ 9ನೇ ಸ್ಥಾನ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯ 9ನೇ ಸ್ಥಾನ ಪಡೆದುಕೊಂಡಿದೆ. ಇದರ ಅಂಕ ಎಷ್ಟಪ್ಪ ಅಂತಂದರೆ 41.7 ಅಂಕಗಳು. ಇದು ಫ್ರಂಟ್ ರನ್ನರ್ ಅಂತ ಹೇಳ್ಬೋದು. ಮಧ್ಯಮ ಶ್ರೇಣಿಯ ಒಂದು ವಿಭಾಗದಲ್ಲಿ ಕಂಡುಬರ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಅಲ್ಪ ಸುಧಾರಣೆ ಕಂಡಿದೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯ. ಅದೇ ರೀತಿಯಾಗಿ ಈಶಾನ್ಯ ರಾಜ್ಯಗಳು. ಅರುಣಾಚಲ ಪ್ರದೇಶವು ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ.
ಅಂದರೆ ಈಶಾನ್ಯ ಭಾಗ ಕಡೆ ಆಗಿರ್ಬೋದು. ಹಿಮಾಲಯದ ಒಂದು ರಾಜ್ಯಗಳ ಒಂದು ಪಟ್ಟಿಯಲ್ಲಿ ಏನಪ್ಪ ಅಂತಂದರೆ ಅರುಣಾಚಲ ಪ್ರದೇಶ ಏನಂದರೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅರುಣಾಚಲ ಪ್ರದೇಶ ಇದನ್ನು ಬಿಡುಗಡೆ ಮಾಡಿದ ಯಾವುದಪ್ಪ ಅಂತಂದರೆ ನೀತಿ ಆಯೋಗ. ಹಾಗಾದರೆ ಸ್ಟ್ಯಾಟಿಕ್ ಜಿಕೆಯಲ್ಲಿ ನೀತಿ ಆಯೋಗದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಜನವರಿ 1, 2015ರಲ್ಲಿ. ಯೋಜನಾ ಆಯೋಗದ ಬದಲಿಗೆ ಈ ಒಂದು ನೀತಿ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದರ ಒಂದು ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ಅಧ್ಯಕ್ಷರು ಯಾರಾಗಿರ್ತಾರೆ? ಪ್ರಧಾನಮಂತ್ರಿ ಆಗಿರ್ತಾರೆ ನೋಡ್ರಿ. ಈ ಒಂದು ನೀತಿ ಆಯೋಗದ ಒಂದು ವಿಸ್ತೃತ ರೂಪ ನೋಡೋದಾದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನೋದು ನೀತಿ ಆಯೋಗದ ಒಂದು ವಿಸ್ತೃತ ರೂಪವಾಗಿದೆ ನೋಡಿ. ಅದೇ ರೀತಿಯಾಗಿ FRBM ಆ್ಯಕ್ಟ್ 2003, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತೀವಿ. ಸರ್ಕಾರದಿಂದ ವಿತ್ತೀಯ ಒಂದು ಶಿಸ್ತನ್ನು ಕಾಯ್ದುಕೊಳ್ಳುವ ಕಾಯ್ದೆಯಾಗಿದೆ. ಅದು FRBM ಕಾಯ್ದೆ 2003ರಲ್ಲಿ ಇದು ಬರ್ತ್ ನೋಡ್ರಿ ಆ್ಯಕ್ಟ್. ಇದೇನಪ್ಪ ಅಂತಂದರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ. ಇದರಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳುವ ಒಂದು ಕಾಯ್ದೆ ಆಗಿರ್ತದೆ ಅದು. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. 2026ರ BCCI ನಮನ ಪ್ರಶಸ್ತಿ ಸಮಾರಂಭದಲ್ಲಿ ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ಒಲಿದಿದೆ? ಯಾವುದು? ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ. ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ರಾಹುಲ್ ದ್ರಾವಿಡ್ ಅವರಿಗೆ 2026ರ ಒಂದು BCCI ನಮನ್ ಪ್ರಶಸ್ತಿ ಸಮಾರಂಭದಲ್ಲಿ ಈ ಒಂದು CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ರಾಹುಲ್ ದ್ರಾವಿಡ್ ಅವರು ಭಾರತ ಕ್ರಿಕೆಟ್ಗೆ ಅವರ ಒಂದು ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ 2024ರ ಒಂದು T20 ವಿಶ್ವಕಪ್ನ ಗೆದ್ದು ಕೊಟ್ಟ ಸಂದರ್ಭದಲ್ಲಿ ಆ ಒಂದು ಕೋಚ್ ಆಗಿ ಕಾರ್ಯನಿರ್ವಹಿಸಿರ್ತಾರೆ ಅವರು. ಈ ಒಂದು ಸೇವೆಗೆ ಏನಪ್ಪ ಅಂತಂದರೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಗಿದೆ. CK ನಾಯ್ಡು ಜೀವಮಾನ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ ರಾಹುಲ್ ದ್ರಾವಿಡ್ ಅವರಿಗೆ. ಅದೇ ರೀತಿಯಾಗಿ ವರ್ಷದ ಶ್ರೇಷ್ಠ ಕ್ರಿಕೆಟರ್ ಆಫ್ ದ ಇಯರ್ ಒಂದು ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಶುಭಮನ್ ಗಿಲ್ ಅವರಿಗೆ ಪಾಲಿ ಉಮ್ರಗನ್ ಪ್ರಶಸ್ತಿ ಲಭಿಸಿದೆ ಅಂತಲೇ ಹೇಳ್ಬೋದು. ಉಮ್ರಗರ್ ಪ್ರಶಸ್ತಿ ಲಭಿಸಿದೆ ನೋಡಿ. ಶುಭಮನ್ ಗಿಲ್ ಅವರಿಗೆ ಕ್ರಿಕೆಟ್ ಆಫ್ ದಿ ಇಯರ್ ಎಂಬ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2025ರಲ್ಲಿ ಟೆಸ್ಟ್ನಲ್ಲಿ 983 ರನ್ಗಳನ್ನು ಇವರು ಪಡೆದಿದ್ದರು. ಅತ್ಯುತ್ತಮ ಕ್ರಿಕೆಟ್ ಸಂಸ್ಥೆ ಎಂದು ಕೂಡ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂಬೈ ಕ್ರಿಕೆಟ್ ಸಂಸ್ಥೆಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಅತ್ಯುತ್ತಮ ಕ್ರಿಕೆಟ್ ಸಂಸ್ಥೆ ಮುಂಬೈ ಕ್ರಿಕೆಟ್ ಸಂಸ್ಥೆ ನೋಡಿ. ಸತತ 3ನೇ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಮುಂಬೈ ಕ್ರಿಕೆಟ್ ಸಂಸ್ಥೆ ಪಡೆದುಕೊಂಡಿದೆ ಅಂತಲೇ ಹೇಳ್ತೀವಿ. ಸ್ಟ್ರಾಟಜಿಕಲಿ BCCI ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಹೇಳ್ತೀವಿ. ಇದು ಸ್ಥಾಪನೆಯಾಗಿದ್ದು 1928ರಲ್ಲಿ. ಇದರ ಕೇಂದ್ರ ಕಚೇರಿ ವಾಖೆಂಡದಲ್ಲಿ ಇದೆ ನೋಡಿ. ಅಂದರೆ ಸ್ಟೇಡಿಯಂ ಎಲ್ಲಿದೆ ಅಂದರೆ ಮುಂಬೈದಲ್ಲಿ ಕಂಡು ಬರ್ತದೆ. CK ನಾಯ್ಡು ಪ್ರಶಸ್ತಿ ಇತಿಹಾಸ ಬಗ್ಗೆ ನೋಡೋಣ. ಈ ಒಂದು ಪ್ರಶಸ್ತಿಯನ್ನು 1994ರಲ್ಲಿ ಪ್ರಾರಂಭ ಮಾಡ್ತಾರೆ. ಇದರ ಮೊದಲ ವಿಜೇತರು ಯಾರಪ್ಪ ಅಂತಂದರೆ ಲಾಲಾ ಅಮರ್ನಾಥ್ ಅವರು ಈ ಒಂದು CK ನಾಯ್ಡು ಪ್ರಶಸ್ತಿಯ ಮೊದಲ ವಿಜೇತ ಆಗಿರ್ತಾರೆ ನೋಡ್ರಿ. 1994ರಲ್ಲಿ ಈ ಒಂದು ಪ್ರಶಸ್ತಿ ಸ್ಥಾಪನೆ ಮಾಡಲಾಗುತ್ತದೆ. ಓಕೆ ನೋಡಿ ಸ್ನೇಹಿತರೆ, ನ್ಯೂಸಲ್ಲಿ ಕೊಟ್ಟಿರೋದು ವರ್ಷದ ಕ್ರಿಕೆಟಿಗೆ ಯಾರಪ್ಪ ಅಂತಂದ್ರೆ ಶುಭ್ಮನ್ ಗಿಲ್. ಅದೇ ರೀತಿಯಾಗಿ ಅದರ ಮಾಹಿತಿ ಕೂಡ ಇದೆ. ಜೊತೆಗೆ BCCI ಬಗ್ಗೆ ಇದೆ, CK ನಾಯ್ಡು ಟ್ರೋಫಿ ಬಗ್ಗೆ ಕೂಡ ನಮ್ಮ ಒಂದು ವಿಡಿಯೋಗಳಲ್ಲಿ ನೀಡ್ತಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ನಲ್ಲಿ ಸೂಪರ್ ಅಂತ ತಿಳಿಸಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋಕ್ಕೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇರಾನ್ ಇಸ್ರೇಲ್ US ಸಂಘರ್ಷದ ಹಿನ್ನೆಲೆಯಲ್ಲಿ ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ನೀಡಲು ಭಾರತೀಯ ನೌಕಾಪಡೆಯ ಅರ್ಮುಜ್ ಜಲಸಂಧಿ ಬಳಿ ಯಾವ ಕಾರ್ಯಾಚರಣೆ ನಡೆಸುತ್ತಿದೆ? ಈಗೇನಾಗ್ತಾಯಿದೆ ಅಂದರೆ ಇರಾನು USA ಮತ್ತು ಇಸ್ರೇಲ್ ದೇಶಗಳ ಮಧ್ಯೆ ಸಂಘರ್ಷ ನಡೀತಿದೆ. ಆ ಒಂದು ಸಂಘರ್ಷದಿಂದ ಈ ಒಂದು ಅರ್ಮುಜ್ ಜಲಸಂಧಿ ಹತ್ತಿರ ಭಾರತ ಒಂದು ನೌಕಾಪಡೆ ಕೈಗೊಂಡಿರುವಂಥ ಕಾರ್ಯಾಚರಣೆ ಹೆಸರೇನಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ಸಂಕಲ್ಪ. ಭಾರತ ದೇಶದ ನೌಕಾಪಡೆ ಏನಪ್ಪ ಅಂತಂದರೆ ಆಪರೇಷನ್ ಸಂಕಲ್ಪ ಎಂಬ ಒಂದು ಕಾರ್ಯಾಚರಣೆಯನ್ನು ಅರ್ಮುಜ್ ಜಲಸಂಧಿ ಹತ್ತಿರ ನಡೆಸ್ತಾ ಇದೆ ನೋಡಿ. ಓಕೆ, ಆಪರೇಷನ್ ಸಂಕಲ್ಪ ಎಂಬುದು ಸರಿಯಾದ ಉತ್ತರ ಆಗಿತ್ತು ನೋಡಿರಿ. ಇರಾನ್ USA ಯುದ್ಧದ ಕಾರಣ ಅರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಭಾರತಕ್ಕೆ 90% ಕಚ್ಚಾ ತೈಲ ಮತ್ತು LNG ಆಮದು ಇದೇ ಮಾರ್ಗದಿಂದ ಬರುತ್ತಿತ್ತು.
ಭಾರತಕ್ಕೆ ಈ ಮಾರ್ಗದಿಂದ ಅತಿ ಹೆಚ್ಚು ಕಚ್ಚಾ ತೈಲ ಬರುತ್ತೆ. ಅದೇ ರೀತಿಯಾಗಿ LNG ಕೂಡ ಈ ಒಂದು ಮಾರ್ಗದಿಂದನೇ ಬರ್ತದೆ ಅಂತಲೇ ಹೇಳ್ಬೋದು. ಇದರಿಂದ ಭಾರತ ಕ್ರಮ ಏನಪ್ಪ ಅಂತಂದರೆ, ಭಾರತೀಯ ನೌಕಾಪಡೆಯು ಯುದ್ಧ ನೌಕೆಗಳಾದ INS ಕೋಲ್ಕತ್ತಾ, INS ಕೊಚ್ಚಿ, INS ಮರಮಗೋವಾಗಳನ್ನು ಭದ್ರವಾಗಿ ಈ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿದೆ. ನಮ್ಮ ಭಾರತದ ಒಂದು ನೌಕಾಪಡೆ ಯುದ್ಧ ನೌಕೆಗಳು. ಅದೇ ರೀತಿಯಾಗಿ ತೈಲ ಭದ್ರತೆಯೂ ಕೂಡ ನಡೀತಾ ಇದೆ. ಭಾರತವು ಮಂಗಳೂರು, ಪಾಂದೂರು ಮತ್ತು ವಿಶಾಖಪಟ್ಟಣಂನಲ್ಲಿ ತುರ್ತು ಕಚ್ಚಾ ತೈಲ ಸಂಗ್ರಹಣಾ ಕೇಂದ್ರಗಳಿಗೆ ಹೊಂದಿದೆ ಅಂತಲೇ ಹೇಳ್ಬೋದು. ಮಂಗಳೂರು, ಪಾದೂರು, ವಿಶಾಖಪಟ್ಟಣಮಲ್ಲಿ ತುರ್ತು ಕಚ್ಚಾ ತೈಲ ಸಂಗ್ರಹಣಾ ಕೇಂದ್ರಗಳನ್ನು ಭಾರತ ದೇಶ ಹೊಂದಿದೆ. ಕಚ್ಚಾ ತೈಲ ಒಂದು ಸಂಗ್ರಹಣೆ ಈ ಒಂದು ಪ್ರದೇಶದಲ್ಲಿ ಮಾಡ್ತದೆ ನೋಡಿರಿ ಸಂಗ್ರಹ. ಈಗ ಹರ್ಮುಜ್ ಜಲಸಂಧಿಯಿಂದ ಭಾರತ ದೇಶಕ್ಕೆ ಹಡಗನ್ನು ಬಂದಿವೆ. ಅವು 2 ಹಡಗು ಅಂತ ನೋಡ್ಬೋದು. ಯಾವ್ಯಾವಪ್ಪ ಅಂತಂದರೆ, ಒಂದು ಪುಷ್ಪಕ್, ಇನ್ನೊಂದು ಪರಿಮಳ ನೋಡ್ರಿ. ಪುಷ್ಪಕ್ ಮತ್ತು ಪರಿಮಳ ಎಂಬ ಹಡಗುಗಳೇನಪ್ಪ ಅಂತಂದರೆ ಭಾರತ ದೇಶಕ್ಕೆ ಹರ್ಮುಜ್ ಜಲಸಂಧಿಯಿಂದ ಹೀಗೆ ಬಂದಾಗಿದೆ. ಸ್ಟ್ರಾಟಜಿಕಲ್ಲಿ ನೋಡಿಕೊಳ್ಳೋಣ. ಸ್ಟ್ರಾಟಜಿಕಲ್ಲಿ ಹರ್ಮುಜ್ ಜಲಸಂಧಿ ಬಗ್ಗೆ ಇದೆ. ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿಯನ್ನು ಸಂಪರ್ಕಿಸುವ ಪ್ರಮುಖ ಜಲಮಾರ್ಗ ಅಂತಲೇ ಹೇಳ್ತೀವಿ. ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿಯನ್ನು ಸಂಪರ್ಕ ಮಾಡುವಂಥ ಜಲಸಂಧಿ ಯಾವುದಪ್ಪ ಅಂತಂದರೆ ಇದು ಹರ್ಮುಜ್ ಜಲಸಂಧಿ. ವಿಶ್ವದಲ್ಲಿ ತೈಲ ಪೂರೈಕೆಯಲ್ಲಿ 20% ಈ ಒಂದು ಮಾರ್ಗದಿಂದಲೇ ಸಾಗುತ್ತವೆ ಅಂತಲೇ ಹೇಳ್ಬೋದು. 20% ತೈಲ ಸಂಗ್ರಹ ಎಲ್ಲಪ್ಪ ಅಂತಂದರೆ ಈ ಒಂದು ಮಾರ್ಗದ ಮೂಲಕ ಬೇರೆ ದೇಶಗಳಿಗೆ ರಫ್ತಾಗ್ತವೆ. ಇತ್ತೀಚೆಗೆ ಭಾರತ ದೇಶಕ್ಕೆ ಬಂದಂಥ 2 ಹರ್ಮುಜ್ ಜಲಸಂಧಿ ಮೂಲಕ ಬಂದಂಥ ನೌಕಾಪಡೆಗಳ ಹೆಸರೇನು ಅಂತ ಕೇಳ್ಬೋದು. ಮೊದಲನೇದಾಗಿ ಪುಷ್ಪಕ್ ಅಂತ ಬರುತ್ತೆ ನೋಡಿರಿ. ಪುಷ್ಪಕ್ ಮತ್ತು ಪರಿಮಳ. ಪುಷ್ಪಕ್ ಮತ್ತು ಪರಿಮಳ ಎಂಬುದು ಹರ್ಮುಜ್ ಜಲಸಂಧಿ ಮೂಲಕ ಭಾರತ ದೇಶಕ್ಕೆ ಬಂದಂಥ ಪ್ರಮುಖ ಆಯಿಲ್ ಟ್ಯಾಂಕರ್ ನೌಕಾಪಡೆಗಳಾಗಿವೆ. ಓಕೆ, ಇದೊಂದು ನ್ಯೂಸು ಪ್ರಮುಖ ಆಗಿದೆ ನೋಡಿರಿ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ನ್ಯೂಸು, ಇತ್ತೀಚೆಗೆ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಅಪರೂಪದ ಯಾವ ವನ್ಯಜೀವಿ ಕಾಣಿಸಿಕೊಂಡಿದ್ದು ಸುದ್ದಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಪಟ್ಟೆ ಕತ್ತೆ ಕಿರುಬ ಅಂತಲೇ ಹೇಳ್ತೀವಿ. ಪಟ್ಟೆ ಕತ್ತೆ ಕಿರುಬ, ಸ್ಟ್ರಿಪ್ಡ್ ಏನ್ ಪಟ್ಟೆ ಕತ್ತೆ ಕಿರುಬ ಅಂತ ಹೇಳ್ತೀವಿ ನೋಡ್ರಿ. ಪಟ್ಟೆ ಕತ್ತೆ ಕಿರುಬ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕಲ್ಲಾಪುರ ಗ್ರಾಮದಲ್ಲಿ ಪಟ್ಟೆ ಒಂದು ಕತ್ತೆ ಕಿರುಬವು ತನ್ನ ಒಂದು ಮರಿಗಳೊಂದಿಗೆ ಕಾಣಿಸಿಕೊಂಡಿದೆ. ಇತ್ತೀಚೆಗೆ ಎಲ್ಲಪ್ಪ ಅಂತಂದರೆ ಒಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಒಂದು ಕಲ್ಲಾಪುರದಲ್ಲಿ ಪಟ್ಟೆ ಕತ್ತೆ ಕಿರುಬ ಕಾಣಿಸ್ಕೊಂಡಿದೆ. ಅದು 2 ಮಕ್ಕಳ ಒಂದು ಫೋಟೋ ಬಂದಿತ್ತು, ನ್ಯೂಸಲ್ಲಿ ಬಂದಿತ್ತು ನೋಡ್ರಿ. ಅದರ ಮರಿಗಳ ಜೊತೆ ಕಾಣಿಸ್ಕೊಂಡಿದೆ. ಇದು ಕಾಡಿನಲ್ಲಿ ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡುವ ಪ್ರಮುಖ ಒಂದು ಪ್ರಾಣಿಯಾಗಿದೆ ಅಂತಲೇ ಹೇಳ್ಬೋದು. ಸ್ಕ್ಯಾವೆಂಜರ್ ಪ್ರಾಣಿಯಾಗಿದೆ ನೋಡಿ ಇದೊಂದು. ಅಂದರೆ ಪರಿಸರದಲ್ಲಿ ಕಾಡಿನಲ್ಲಿ ಸತ್ತಿರುವಂಥ ಪ್ರಮುಖ ಪ್ರಾಣಿಗಳ ಒಂದು ದೇಹಗಳನ್ನು ತಿಂದುಗೇಸಿಂದ ಪರಿಸರವನ್ನು ಸ್ವಚ್ಛ ಮಾಡುತ್ತದೆ. ಸ್ಕ್ಯಾವೆಂಜರ್ ಪ್ರಾಣಿ ಅಂತ ಕರೆಯುತ್ತಾರೆ ಅದಕ್ಕೆ. ಅದೇ ರೀತಿಯಾಗಿ ಆಹಾರದ ಹುಡುಕಾಟ. ಆವಾಸ ಸ್ಥಾನ ನಾಶದಿಂದಾಗಿ ಇವು ಜನವಸತಿ ಪ್ರದೇಶಗಳತ್ತ ಬರುತ್ತಿವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸ್ಟ್ರಾಟಜಿಗೆ ನೋಡಿಕೊಳ್ಳೋಣ. ಸುರಕ್ಷಣಾ ಸ್ಥಾನಮಾನ ಕೂಡ ನೀಡಲಾಗಿದೆ ನೋಡಿ. 2022 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಪ್ರಕಾರ ಇದನ್ನು ಅತಿ ಹೆಚ್ಚು ಭದ್ರತೆ ಇರುವ ಶೆಡ್ಯೂಲ್ 1 ಪಟ್ಟಿಗೆ ಸೇರಿಸಲಾಗಿದೆ. ಅತಿ ಹೆಚ್ಚು ಭದ್ರತೆ ಇಡುವಂಥ ಶೆಡ್ಯೂಲ್ 1 ಪಟ್ಟಿಗೆ ಈ ಒಂದು ಕತ್ತೆ ಕಿರುಬವನ್ನು ಸೇರಿಸಲಾಗಿದೆ ನೋಡಿ 2022 ವನ್ಯ ಒಂದು ಸಂರಕ್ಷಣಾ ಕಾಯ್ದೆ ಪ್ರಕಾರ. ಅವಿಷ್ಯನ್ ಸ್ಥಿತಿ ನೋಡೋದಾದರೆ ನಿಯರ್ ಟ್ರೇಟೆಡ್ ನೆಡ್ ಅದ, ಅಂದರೆ ಅಳಿವಿನಂಚಿನವಿಲ್ಲದ ಆದರೆ ಎಚ್ಚರಿಕೆ ಅಗತ್ಯ ಇದೆ. ಇದಕ್ಕೆ ಅವಿಷ್ಯನ್ ಸ್ಥಿತಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಇದನ್ನು ಜಾರಿಗೆ ಮಾಡಲಾಗಿದೆ ನೋಡಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಇದಕ್ಕೆ ಜಾರಿಗೆ ಮಾಡ್ತಾರೆ. ಪ್ರಮುಖ ಒನ್ಲೈನರ್ಸ್ ಇದೆ ನೋಡಿ ಸ್ನೇಹಿತರೆ. ಕೊನೆಯದಾಗಿ ಪ್ರಮುಖ ಒನ್ಲೈನರ್ಸ್. US ಟ್ರೇಡ್ ಪ್ರೋಬ್. ಅಮೆರಿಕವು ತನ್ನ ದೇಶೀಯ ಉತ್ಪಾದನೆಯನ್ನು ರಕ್ಷಿಸಲು ಭಾರತ ಸೇರಿದಂತೆ 16 ದೇಶಗಳ ವಿರುದ್ಧ ಸೆಕ್ಷನ್ 301 ಅಡಿ ತನಿಖೆ ಆರಂಭಿಸಿದೆ. ಇದು ಸೌರಫಲಕ ಉಕ್ಕು ವಲಯದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರೋದಿದೆ ಅಂತ ಹೇಳಬಹುದು. ಅಮೆರಿಕ ದೇಶ ಏನು ಮಾಡುತ್ತಂದರೆ ಸೆಕ್ಷನ್ 301 ಅಡಿಯಲ್ಲಿ ತನಿಖೆಯನ್ನು ಪ್ರಾರಂಭಿಸಿದೆ. ಭಾರತ ಸೇರಿದಂತೆ ಪ್ರಮುಖ 16 ದೇಶಗಳು, ಇನ್ನೂ 16 ದೇಶಗಳು ಕೂಡ ಇದ್ದಾವೆ ನೋಡಿರಿ.
ಮಸೂದೆಗಳ ಮುಂದೂಡಿಕೆ. ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ಸರ್ಕಾರವು ಮರ್ಯಾದಾ ಹತ್ಯೆ ಮಸೂದೆ ಹಾಗೂ ರೋಹಿತ್ ವೇಮುಲು ಮಸೂದೆ ಮಂಡನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತಲೇ ಹೇಳ್ಬೋದು. ನಾವು ನಿನ್ನೆ ನೋಡಿದಂಥ ರೋಹಿತ್ ವೇಮುಲು ಮಸೂದೆ ಆಗಿರ್ಬೋದು, ಅದೇ ರೀತಿಯಾಗಿ ಮರ್ಯಾದಾ ಹತ್ಯೆ ಮಸೂದೆ ಆಗಿರ್ಬೋದು, ಇವುಗಳನ್ನು ಕೂಡ ಮುಂದೂಡಲಾಗಿದೆ ನೋಡಿ ತಾತ್ಕಾಲಿಕವಾಗಿ. ಮಿಥಾಲಿ ರಾಜ್ ಗೌರವ. BCCI ಭಾರತದ ಮಾಜಿ ಮಹಿಳಾ ಕ್ಯಾಪ್ಟನ್ ಆಗಿರುವಂಥ ಮಿಥಾಲಿ ರಾಜ್ ಅವರು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲು ನಿರ್ಧಾರ ಮಾಡಲಾಗಿದೆ. ಯಾರಿಗೆ? ಮಿಥಾಲಿ ರಾಜ್ ಅವರಿಗೆ ಏನಪ್ಪ ಅಂತಂದರೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲು ನಿರ್ಧಾರ ಮಾಡಿದೆ ನೋಡಿ BCCI. ಇವರು BCCIನ ಭಾರತದ ಮಾಜಿ ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ ನೋಡ್ರಿ. ಅಂಡರ್-19 ಕ್ರಿಕೆಟ್. BCCI ನಮನ ಪ್ರಶಸ್ತಿಯಲ್ಲಿ ಅಂಡರ್-16 ರನ್ ಗೇಟರ್ ಆಗಿ ಶಾಂತನು ಸಿಂಗ್ ಅವರಿಗೆ ಜಗಮೋಹನ್ ದಾಲ್ಮಿಯಾ ಟ್ರೋಫಿ ಲಭಿಸಿದೆ ನೋಡಿ. ಜಗಮೋಹನ್ ದಾಲ್ಮಿಯಾ ಟ್ರೋಫಿ ಯಾರಿಗೆ ಸಿಕ್ಕಿದೆಪ್ಪ ಅಂತಂದರೆ ಶಾಂತನು ಸಿಂಗ್ ಅವರಿಗೆ ಈ ಒಂದು ಜಗಮೋಹನ್ ದಾಲ್ಮಿಯಾ ಒಂದು ಟ್ರೋಫಿಯನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆ ಇವಾಗಿದ್ದವು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿಯಾಗಿ ಲೈಕ್ ಕೂಡ ಮಾಡಿ. ಓಕೆ, ಈ ಒಂದು PDF ಬೇಕಾದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ಈ ಒಂದು PDF ಸಿಗುತ್ತೆ ನೋಡಿರಿ. ಜಾಯ್ನ್ ದ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಕಮೆಂಟ್ ಮಾಡಿ. ಓಕೆ, ಅಲ್ಲಿ ಈ ಒಂದು PDF ಸಿಗುತ್ತೆ. ಇದು ಕೂಡ ಪ್ರಮುಖ ಆಗಿರುತ್ತೆ ನೋಡಿರಿ. ಇದರಲ್ಲಿ ವಿವರಣೆ ಇದೆ, ಜೊತೆಗೆ ಸ್ಟ್ಯಾಟಿಕ್ GK ಕೂಡ ಲಿಂಕ್ ಇದೆ ನೋಡಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಇಲ್ಲೇ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.